ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಂಗೇಕಾಯಿ ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮುಖ್ಯವಾದಂಥ ಉದ್ದೇಶ ಸೇರಿದೆ. ತಾವು ನಾರಾಯಣಸ್ವಾಮಿ ಅವರು ಹಿಂದೆ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜ್ಯ ಅಂಗ ಆಗಿದ್ದಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಆಡಳಿತ ಕೊಟ್ಟು ಯಾವುದೊಂಥರ ಕಪ್ಪು ಚುಕ್ಕಿ ಇಲ್ದಿರ ಬಂದಿರುವಂಥ ವ್ಯಕ್ತಿ. ಈ ವ್ಯಕ್ತಿ ಈ ಹಿಂದೆ ಹಲವಾರು ಜನಪರ ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದಾರೆ. ಅದು ಕೆಲವೇ ಉದಾಹರಣೆ ಕೊಡ್ತೀನಿ, ಜಾಸ್ತಿ ಇಲ್ಲ. ಈಗ ಉಚಿತವಾಗಿ ವಿವಾಹ ಮಹೋತ್ಸವ ಏರ್ಪಡಿಸಿದ್ರು ಸುಮಾರು ಸಲ. ಆಮೇಲೆ ಈ ಸ್ತ್ರೀ ಶಕ್ತಿಗಳಿಗೆ ಸುಮಾರು 80 ಬಸ್ವರೆಗೂ ಕಡಿಮೆಯಿಂದ ಮಂಚಗಳಿಂದ ಹಿಡಿದು ಚಿಕ್ಕಬಳ್ಳಾಪುರ ಸುಮಾರು ಕಡೆಯಿಂದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಆಪರೇಷನ್ಗಳು ಅಂತ ಇದಕ್ಕೆಲ್ಲ ಮಾಡಿಸಿದ್ದಾರೆ. ಇನ್ನು ಬೇರೆ ಯಾರಾದ್ರೂ ಇದ್ದಾಗ ಹೋದಾಗ ಅವ್ರಿಗೆ ಏನು ಬೇಕೋ ಅದನ್ನ ಕೊಡುಗೆ ಧಾನ್ಯವಾಗಿ ಇದ್ದಾರೆ. ಇವರು ಇವತ್ತಿನ ಈ ಹಿಂದೆ ಏನು 20 ವರ್ಷದಿಂದ ಅವ್ರು ಆಗಿದ್ರು ಅವತ್ತು ಇವತ್ತರೆಗೂ ಅವ್ರಿಗೆ ಯಾವುದೇ ಅಧಿಕಾರ ಸಿಗದೇ ಇದ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಿಟ್ಟು ಇದುವರೆಗೂ ಪಕ್ಷದ ವೇದಿಕೆಯಲ್ಲಿ ಪ್ರತಿ ಎಲೆಕ್ಷನ್ವರೆಗೂ ಅದು ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, MLA ಎಲೆಕ್ಷನ್ ಆಗ್ಬೋದು, MP ಎಲೆಕ್ಷನ್ ಆಗ್ಬೋದು, ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿರ್ತಾರೆ. ಈ ಹಿಂದೆ ಅವ್ರಿಗೆ MLA ಸ್ಥಾನ ಸಿಗಬೇಕಾಗಿತ್ತು, ಇಲ್ಲೇ ಅವಳೇ ವಂಚಿತ ಆಯಿತು, ಇಲ್ಲೇ ಈಗಾಗಿರೋರು ನಮ್ಮ ಹಿಂದುಳಿದ ವರ್ಗದವರಾಗಿದ್ದಾರೆ. ಈ ಸಲ ಈ ಒಂದು ಅವಕಾಶನ, ಯಾಕೆಂದ್ರೆ ನಮ್ಮ ಜನಾಂಗದಲ್ಲಿ ಯಾವುದೊಂದು MSC ಇದುವರೆಗೂ ಆಗಿಲ್ಲ. ಈ ಎಲ್ಲ ಒಂದು ಜಿಲ್ಲೆಯಾದ್ಯಂತ ಆಗಬೇಕು ಅಂದಾಗ ನಮ್ಮ ಜನಾಂಗದಕ್ಕೆ ಒಂದು, ಯಾಕೆಂದ್ರೆ ಬೇರೆ ಪಾರ್ಟಿಗಳಲ್ಲಿ ನಮ್ಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ಎಲ್ಲ ವರ್ಗದವ್ರಿಗೂ ಅಧಿಕಾರ ಕೊಟ್ಟೈತೆ, ಎಲ್ಲ ವರ್ಗದವ್ರನ್ನೂ ಈಕ್ವಲ್ ಆಗಿ ನೋಡ್ತೈತೆ. ಆ ಉದ್ದೇಶದಿಂದ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬ್ರನ್ನ ವಿನಂತಿ ಮಾಡ್ತಾ, ನಮ್ಮ ಸಿದ್ದರಾಮಯ್ಯವ್ರನ್ನ ವಿನಂತಿ ಮಾಡ್ತಾ, ಇಲ್ಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ MC ಶ್ರೀನಿವಾಸ್ ಅವರು, MC ಸುಧಾಕರ್ ಅವರು ಅಕ್ಕಪಕ್ಕ ತಾಲೂಕಲ್ಲಿ ಇವ್ರಿಗೂ ಚಿರಪರಿಚಿತರಾಗಿದ್ದಾರೆ. ಇದೆಲ್ಲ ಸೇರಿ ಹಾಲಿ MLA ಮಾಜಿ MLA ಸೇರಿ ಈ ಒಂದು ಒಕ್ಕೂಲಿನ ನಮ್ಮ ಜನಾಂಗದ ದೃಷ್ಟಿಯಿಂದ ನಾವು ಅವತ್ತೂ ಕಾಂಗ್ರೆಸ್ ಬಂದಿದ್ರೆ ಇವತ್ತಿಂದ್ರೆ ಮುಂದೆ ನಾವು ಇರ್ತೀವಿ. ನಮಗೆ ನಮ್ಮ ಜನಾಂಗದಲ್ಲಿ ಒಂದು ಯಾವುದು ಇದು ಉದ್ಯೋಗ ಕೊಟ್ಟಿಲ್ಲ.